ಈ ಸೆಡೆ ಸಮೀರ ಒಂದು ಐಡಿಯಾ ಕೊಡ್ತಾನೆ. ಅನನ್ಯ ಬೋಡ್ದು ಒಂದು ಫೋಟೋ ಬಿಟ್ಬಿಡೋಣ ಅಂತ. ಆ ಫೋಟೋ ಬಂದ್ಬಿಟ್ಟು ಇದೇ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಅವರು. ಫೋಟೋ ನೋಡಿದ ಮೇಲೆ ಸಮೀರ ಅಯ್ಯೋ ಖಾಲಿ ಹಣೆ ಇದೆಯಲ್ಲ ಅಂತ ಒಂದು ಬೊಟ್ಟಾರಿಡೋಣ ಅಂತ ಹೇಳ್ಬಿಟ್ಟು ಪೆನ್ ತಗೊಂಡು ಒಂದು ಬೊಟ್ಟು ಬರೀ. ಈ ಸಾವಿರ ಸಮೀರನಿಗೆ ಬೊಟ್ಟಿಡೋಕೆ ಎಲ್ಲಿಂದ ಬರ್ಬೇಕು ಹೇಳಿ, ಸ್ವಲ್ಪ ಕ್ರಾಸ್ ಆಗಿ ಇಟ್ಬಿಡ್ತಾರೆ. ಇವರು ಪಾತ್ರಗಳನ್ನೆಲ್ಲ ಸೃಷ್ಟಿ ಮಾಡಿದವನೇ ಈ ಟುಸ್ಪಟಾಕಿ. ಈ ಕಂದ್ರಿ ಅಜ್ಜಿ ಇದೆಯಲ್ಲ ಎಂತ ಖತರ್ನಾಕ್ ಅಂದ್ರೆ, ಈ ಅಜ್ಜಿ 2005 ಬಂದಿದ್ದು ರಿಪ್ಪನ್ಪೇಟೆಯಿಂದ. ಸುಜಾತಾ ಭಟ್ಟು ಲಗೇಜ್ ಸಮೇತ ರಂಗಪ್ರಸಾದ್ ಮನೆಗೆ ಶಿಫ್ಟ್ ಆಗ. ಖತರ್ನಾಕ್ ಮುದುಕಿ ಕೆಂಗೇರಿನಲ್ಲಿದ್ದ ರಂಗಪ್ರಸಾದ್ ಅವ್ರ ಸ್ವಂತ ಮನೆನ ಮಾರಿಸಿ 25 ಲಕ್ಷ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗುತ್ತೆ. ಈ ಮ್ಯಾಜಿಕ್ ಅಜ್ಜಿ ಬಗ್ಗೆ ಮಾತಾಡಬಾರ್ದು ಅಂದ್ಕೋತೀನಿ. ಆದ್ರೆ ಈ ಕಂದ್ರಿ ಅಜ್ಜಿ ಇದೆಯಲ್ಲ ಎಂತ ಖತರ್ನಾಕ್ ಅಂದ್ರೆ, ಈ ಅಜ್ಜಿ ಸ್ಟೋರಿ ಇಟ್ಕೊಂಡು ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾನೇ ಮಾಡ್ಬೋದು. ಬರೀ ಸಿನಿಮಾ ಅಲ್ಲ, ಒಂದು ಮೆಗಾ ಸೀರೀಸ್ ಮಾಡ್ಬೋದು. ಅಷ್ಟು ಆಟ ಆಡ್ಬಿಟ್ಟಿದೆ ಈ ಕಿಲಾಡಿ ಮುದುಕಿ. ಅಬ್ಬಬ್ಬಬ್ಬ, ಈ ಅಜ್ಜಿ ಅವತ್ತು ಹಾಕಿದ ಕಣ್ಣೀರು, ಮಾಡಿದ ಆ ಡ್ರಾಮಾ, ಈ ಎಡಬಿಡಂಗಿ ಯೂಟ್ಯೂಬರ್ಗಳು ಕಳ್ಳು ಕಿತ್ತು ಬರೋ ನರೇಶನ್ನು, ಎಂತ ಕಟುಕರು ಹೃದಯನೂ ಕೂಡ ಕ್ಯೂಸ್ದಂಗೆ ಆಗ್ಬಿಡ್ಬೇಕು. ಹಂಗೆ ಮಾಡ್ಬಿಟ್ಟು ಮಗಳು ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಟ್ಟು ಒಂದು ಫೋಟೋ ಕೊಡ್ದಿರಿ ಹೆಂಗೆ, MBBS ಓದೋ ಮಗಳದು ಒಂದು ಫೋಟೋ ಇರಲ್ವಾ ಅಂತ ಎಲ್ಲರೂ ಕ್ಯಾಕರ್ ಸುಗ್ಯೋಗಿ ಶುರು ಮಾಡಿದ್ರು. ಇದ್ರ ಮಧ್ಯದಲ್ಲಿ ಈ ಅಜ್ಜಿ 2003 ನನ್ನ ಮಗಳು ಮಿಸ್ ಆಗಿ ನಾನು ಕೋಮಾಕ್ಕೆ ಹೋಗಿದ್ದೆ ಅಂತ ಹೇಳಿದ ಕತೆ ಟೈಮಲ್ಲೇ ಈ ಖತರ್ನಾಕ್ ಆಂಟಿ ಶಿವಮೊಗ್ಗದ ರಿಪ್ಪನ್ಪೇಟೆನಲ್ಲಿ ಪ್ರಭಾಕರ್ ಅಂಕಲ್ ಜೊತೆ ಇದ್ದಿದ್ದು ಬೆಳಕಿಗೆ ಬಂತು. ಅದು ಕೂಡ ಗಾಳಿ ಸುದ್ದಿ ಅಲ್ಲ, ಕಮಲಾವಾಣಿ ಮ್ಯಾಗಝೈನ್ನಲ್ಲಿ ಈ ಆಂಟಿ ಮತ್ತೆ ಆ ಅಂಕಲ್ ಕೊಟ್ಟಿರೋ ಡೀಟೇಲ್ಸ್ ಸಂದರ್ಶನ. ಅದು ಆದರ್ಶ ದಂಪತಿಗಳ ನಾಯಿ ಪ್ರೇಮ ಅಂತ. ಇನ್ನೇನು ಬೇಕು ಪ್ರೂಫು? ಈ 2003 CBI ಕೆಲಸ, ಮಗಳು ಮಿಸ್ಸಿಂಗು, ಒದೆ ತಿಂದು ಕೋಮಾಗ ಹೋಗಿದ್ದು ಎಲ್ಲ ಬಂಡಲ್ ಅಂತ ಜನಕ್ಕೆ ಗೊತ್ತಾಯ್ತು. ಆವಾಗ ವಿಡಿಯೋ ಬರುತ್ತೆ ಒಂದು. ಅದರಲ್ಲಿ ನಮ್ಮ ಲಾಯರ್ ಮಂಜಣ್ಣ, ಇದೇನು ಮೇಡಮು ಜನ ಹಿಂಗೆಲ್ಲ ಮಾತಾಡ್ಕೋತಿದ್ದಾರೆ, ನಿಮ್ಮ ಮಗಳದ್ದು ಒಂದು ಫೋಟೋ ಇದ್ರೆ ತೋರಿಸಿ ಅಂತ ಕೇಳೋದು. ಅದಕ್ಕೆ ಈ ಅಜ್ಜಿ ಅಂಗೈಯಲ್ಲಿದ್ದು ಒಂದು ಪಾಸ್ಪೋರ್ಟ್ ಫೋಟೋನೇ ಹಿಂಗೆ ಹಿಡಿಯೋದು. ಅವಾಗ ಮತ್ತೆ ಎದ್ದು ಗಂಟಲು ಸರಿ ಮಾಡಿಕೊಂಡು ನರಳೋದಕ್ಕೆ ಶುರು ಮಾಡಿದ್ರು ಈ ಕೆಲವು ತಲೆ ಮಾಸಿದ ಡಿಜಿಟಲ್ ಕಮಂಗಿ. ನೋಡ್ರಿ, ಅಜ್ಜಿ ಅನನ್ಯ ಭಟ್ಟು ಫೋಟೋ ತೋರಿಸಿದ್ರು, ಇವಾಗ ಏನು ಹೇಳ್ತೀರಾ ಅಂತ. ಆ ಫೋಟೋ ಯಾವುದಪ್ಪ ಅಂದರೆ, ಈ ಅಜ್ಜಿ 2005 ನಾನು CBIನಲ್ಲಿ ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ ಅಂತ ಹೇಳ್ತಲ್ಲ, ಅದು ಹಂಗಲ್ಲ. ಈ ಅಜ್ಜಿ 2005 ಬಂದಿದ್ದು ರಿಪ್ಪನ್ಪೇಟೆಯಿಂದ. ಹಂಗೆ ಬಂದಿದ್ದ ಅಜ್ಜಿ ಇಲ್ಲಿ ಯಾವುದೋ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಎಂಥದೋ ಒಂದು ಕೆಲಸ ಮಾಡ್ತಿತ್ತಂತೆ. ಅಲ್ಲಿಗೆ ಒಬ್ಬರು ಶುಗರ್ ಪೇಷಂಟ್ ಟ್ರೀಟ್ಮೆಂಟಿಗೆ ಬರ್ತಿರ್ತಾರೆ, ಅವ್ರ ಹೆಸರು ರಂಗಪ್ರಸಾದ್ ಅಂತ. ಇವರು BL ರಿಟೈರ್ಡ್ ಎಂಪ್ಲಾಯಿ. ಇವ್ರ ಹೆಂಡತಿ ತೀರೋಗಿರ್ತಾರೆ. ಇವ್ರಿಗೆ 2 ಮಕ್ಕಳು, ಒಂದು ಗಂಡು 10 ಹೆಣ್ಣು, ಇಬ್ರಿಗೂ ಮದುವೆ ಮಾಡಿರ್ತಾರೆ. ಮಗ ಶ್ರೀವತ್ಸ, ಈ ಹುಡುಗ ವಾಸಂತಿ ಅನ್ನೋ ಹುಡುಗಿನ ಲವ್ ಮಾಡಿ ಮದುವೆ ಆಗಿರ್ತಾರೆ. ಮಗನ ಜೊತೆಲೆ ಕೆಂಗೇರಿ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತಾರೆ ಈ ರಂಗಪ್ರಸಾದ್. ಇಂಥ ರಂಗಪ್ರಸಾದು ಟ್ರೀಟ್ಮೆಂಟ್ಗೆ ಅಂತ ಈ ಸುಜಾತಾ ಆಂಟಿ ಕೆಲಸ ಮಾಡ್ತಿದ್ದ ಆಸ್ಪತ್ರೆಗೆ ಹೋದಾಗ ಈ ರಂಗಪ್ರಸಾದ್ ಗ್ರಹಚಾರನೂ ಕೆಟ್ಟಿರುತ್ತೆ, ಈ ಸುಜಾತಾ ಭಟ್ ಪರಿಚಯನೂ ಆಗತ್ತೆ. ಅಷ್ಟೇ, ಪರಿಚಯ ಆದ ಸ್ವಲ್ಪ ದಿನದಲ್ಲೇ ಈ ಸುಜಾತಾ ಭಟ್ಟು ಲಗೇಜ್ ಸಮೇತ ರಂಗಪ್ರಸಾದ್ ಮನೆಗೆ ಶಿಫ್ಟ್ ಆಗ್ತಾರೆ. ರಂಗಪ್ರಸಾದ್ ಅವರನ್ನ ನೋಡ್ಕೊಳ್ಳೋಕೆ ಅಂತ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಸೇಮ್ ರಿಪ್ಪನ್ಪೇಟೆನಲ್ಲಿ ಪ್ರಭಾಕರ್ ಅವರ ಅಮ್ಮನ್ನ ನೋಡ್ಕೊಳ್ಳೋಕೆ ಅಂತ ಹೋಗ್ಬಿಟ್ಟು ಪ್ರಭಾಕರ್ ಜೊತೆನಲ್ಲೇ ಸೆಟ್ಲ್ ಆಗಿದ್ರಲ್ಲ ಹಂಗೆ. ಆಮೇಲೆ ರಂಗಪ್ರಸಾದ್ ಮಗ ಮತ್ತೆ ಸೊಸೆ ಜೊತೆ ಈ ಅಜ್ಜಿದು ಸೇಮ್ ಕಿರಿಕ್ ಶುರು ಆಗುತ್ತೆ. ಇದ್ರ ಮಧ್ಯದಲ್ಲಿ 2007 ರಂಗಪ್ರಸಾದ್ ಮಗ ಶ್ರೀವತ್ಸನ ಹೆಂಡತಿ ವಾಸಂತಿ ತವರು ಮನೆಗೆ ಹೋದಾಗ ಅಲ್ಲೇ ಅನುಮಾನಾಸ್ಪದವಾಗಿ ತೀರ್ಕೋತಾರೆ. ವಾಸಂತಿ ಅವರು ಅವ್ರ ತವರು ಮನೆ ಇದ್ದಿದ್ದು ಕೊಡಗಿನಲ್ಲಿ. ಈ ವಾಸಂತಿನೂ ಕೂಡ MS ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು ಪಾಪ. ಆಮೇಲೆ ಮಗ ಶ್ರೀವತ್ಸ ಕುಡಿದು ಚಟಕ್ ಬಿದ್ದು ಹಾಸಿಗೆ ಹಿಡಿತಾನೆ. ಅವನು ಕೂಡ 2015 ತೀರ್ಕೋತಾನೆ. ಆವಾಗ ಈ ಖತರ್ನಾಕ್ ಮುದುಕಿ ಕೆಂಗೇರಿನಲ್ಲಿದ್ದ ರಂಗಪ್ರಸಾದ್ ಅವ್ರ ಸ್ವಂತ ಮನೆನ ಮಾರಿಸಿ ರಂಗಪ್ರಸಾದ್ ಅವ್ರನ್ನ ಬೀದಿಲಿ ತಂದ್ಬಿಟ್ಟು 25 ಲಕ್ಷ ದುಡ್ಡು ಎತ್ಕೊಂಡು ಎಸ್ಕೇಪ್ ಆಗುತ್ತೆ. ಮೊನ್ನೆ ಇದೇ 2025 ಆ ರಂಗಪ್ರಸಾದ್ ಅವ್ರು ಕೂಡ ತೀರ್ಕೊಂಡ್ರು. ಇದೆಲ್ಲ ಕತೆ ಯಾಕಪ್ಪ ಹೇಳಿದೆ ಅಂದ್ರೆ, ಈ ಮುದುಕಿ ಇವಾಗ ಅನನ್ಯ ಭಟ್ ಫೋಟೋ ಅಂತ ತೋರಿಸ್ತಿದ್ಯಲ್ಲ, ಆ ಫೋಟೋ ಬಂದ್ಬಿಟ್ಟು ಇದೇ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಅವರು. ಎಂಥ ಮನೆ ಹಾಳ್ರು ನೋಡಿ. ಮನೆ ಹಾಳು ಮಾಡೋದಕ್ಕೆ ಅಂತ ಇವ್ರು ನಿಂತ್ಕೊಂಡ್ರೆ ಅದು ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್.
ಯಾವಾಗ ಮಗಳು ಅನನ್ಯ ವಿಷಯದಲ್ಲಿ ಈ ಕಂದ್ರಿ ಮುದುಕಿ ಹೇಳ್ತಿದ್ದ ಕಥೆಗಳು ಒಂದಕ್ಕೊಂದು ಕನೆಕ್ಷನ್ ಇಲ್ದಂಗೆ ಮಿಸ್ ಹೊಡಿಯೋದಕ್ಕೆ ಶುರು ಆದವು, ಅದ್ರ ಜೊತೆಗೆ ಈ ಅಜ್ಜಿ ಆಟಗಳೆಲ್ಲ ಜಗತ್ತಿನ ಮುಂದೆ ಬೆತ್ತಲಾಗೋದಕ್ಕೆ ಶುರು ಆದವು, ಈ ಬುರ್ಡೆ ಗ್ಯಾಂಗಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಶುರು ಆಗುತ್ತೆ. ಏನಾದರೂ ಒಂದು ಗಿಮಿಕ್ ಮಾಡಬೇಕು ಅಂತ ಫುಲ್ ಎಲ್ಲ ಸೇರ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಆವಾಗ ಈ ಸೆಡೆ ಸಮೀರ ಒಂದು ಐಡಿಯಾ ಕೊಡ್ತಾನೆ, ಅನನ್ಯ ಬೋಡ್ದು ಒಂದು ಫೋಟೋ ಬಿಟ್ಬಿಡೋಣ ಅಂತ. ಬಿಡೋದಾದ್ರೆ ಯಾವ ಫೋಟೋ ಬಿಡೋದು, ಯಾರು ಫೋಟೋ ಬಿಡೋದು ಅಂತ ಮತ್ತೆ ಡಿಸ್ಕಷನ್ ಶುರು ಆಗುತ್ತೆ. ಇಂಟರ್ನೆಟ್ಟಲ್ಲಿ ಒಂದು ಕ್ರಿಯೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾರೆ. ಆದರೆ ಗೂಗಲ್ ಇಮೇಜ್ ಸರ್ಚ್ನಲ್ಲಿ ತಗಲಾಕೊಳ್ಳೋ ಚಾನ್ಸ್ ಇದೆ ಅಂದ್ಕೊಂಡು ಅದನ್ನು ಡ್ರಾಪ್ ಮಾಡ್ತಾರೆ. ಅದಕ್ಕೆ ಸಮೀರ ಒಂದು ಐಡಿಯಾ ಕೊಡ್ತಾನೆ, ಯಾರಾದರೂ ಒಂದು 20-25 ವರ್ಷದ ಹುಡುಗಿ ಫೋಟೋ ಬೇಕು, ಆ ಹುಡುಗಿ ಸತ್ತೋಗಿರ್ಬೇಕು, ಇರಬಾರ್ದು, ಈಗ ಬದುಕಿರಬಾರ್ದು, ಆ ಹುಡುಗಿಯನ್ನ ಯಾರೋ ಗುರುತಿಡಿಯೋರು ಇರಬಾರ್ದು ಅಂತ ಹಳೆಯ ಫೋಟೋ ಹುಡ್ಕೋಣ ಅಂತ ಐಡಿಯಾ ಕೊಡ್ತಾರೆ. ಆವಾಗ ಹುಡುಕಾಟ ಶುರು ಆಗುತ್ತೆ. ಈ ಅಜ್ಜಿಗೆ ಒಂದು ಹಳೆಯ ಡಾಕ್ಯುಮೆಂಟಲ್ಲಿ ಒಂದು ಫೋಟೋ ಸಿಗುತ್ತೆ. ಈ ಮುದುಕಿ ರಂಗಪ್ರಸಾದ್ ಮನೆಯಲ್ಲಿ ದುಡ್ಡು ಮತ್ತೆ ಒಂದಷ್ಟು ಡಾಕ್ಯುಮೆಂಟ್ ಎತ್ಕೊಂಡು ಓಡೋಗ್ಬಿಟ್ಟಿದ್ರಲ್ಲ, ಎಸ್ಕೇಪ್ ಆಗಿದ್ರಲ್ಲ, ಆ ಡಾಕ್ಯುಮೆಂಟಲ್ಲಿ ಒಂದು ಫೋಟೋ ಸಿಗುತ್ತೆ. ಅದು ಯಾರ್ದಪ್ಪ ಅಂದರೆ ಈ ರಂಗಪ್ರಸಾದ್ ಅವ್ರ ಮಗ ಶ್ರೀವತ್ಸನ್ ಹೆಂಡತಿ ವಾಸಂತಿ. ಅದು ಕೂಡ ಆ ಹೆಣ್ಮಗಳು ಕಾಲೇಜ್ ಟೈಮಲ್ಲಿ ತೆಗೆಸಿರೋ ಹಳೆಯ ಫೋಟೋ, ಯಾವುದೋ ಒಂದು ಹಳೆಯ ಡಾಕ್ಯುಮೆಂಟಲ್ಲಿ ಇತ್ತೇನೋ ಅದನ್ನು ಈ ಮುದುಕಿ ತಂದು ಕೊಡುತ್ತೆ. ಈ ಫೋಟೋ ಎಲ್ರಿಗೂ ಓಕೆ ಕೂಡ ಆಗುತ್ತೆ. ಫೋಟೋ ನೋಡಿದ ಮೇಲೆ ಸಮೀರ ಅಯ್ಯೋ ಖಾಲಿ ಹಣೆ ಇದೆಯಲ್ಲ ಅಂತ ಒಂದು ಬೊಟ್ಟಾರಿಡೋಣ ಅಂತ ಹೇಳ್ಬಿಟ್ಟು ಪೆನ್ ತಗೊಂಡು ಒಂದು ಬೊಟ್ಟು ಬರೀತಾನೆ. ಈ ಸಾವಿರ ಸಮೀರನಿಗೆ ಬೊಟ್ಟು ಇಡೋಕೆ ಎಲ್ಲಿಂದ ಬರ್ಬೇಕು ಹೇಳಿ, ಸ್ವಲ್ಪ ಕ್ರಾಸಾಗಿ ಇಟ್ಬಿಡ್ತಾನೆ. ಇವನು ಅದಿನ್ನೆಂತ ಖತರ್ನಾಕಿರ್ಬೇಕು ಹೇಳಿ, ಯಾವತ್ತೋ ಸತ್ತು ಮಣ್ಣಾಗಿರೋ ಹೆಣ್ಣಿನ ಫೋಟೋ ತಂದು ಇದೇ ನನ್ನ ಮಗಳು ಅಂತ ಅನನ್ಯ ಅಂತ ಹೇಳ್ಬಿಟ್ಟು ಆ ಮುದುಕಿ ಹತ್ರ ಹೇಳಿಸಿ ಅದಕ್ಕೊಂದು ವಿಡಿಯೋನೂ ಮಾಡಿಸಿ ಟ್ಯಾಪೇ ಹಚ್ತಾರಲ್ಲ, ಇವ್ರುಗಳ ಬಂಡ ಜನ್ಮಕ್ಕೆ ಯಾವುದ್ರಲ್ಲಿ ಹೊಡಿಬೇಕು. ಇನ್ನು ಈ ಅಜ್ಜಿ ಕತೆಗೆ ಚಿತ್ರಕಥೆ ಬರೆದಿರುವುದು ನೆನ್ನೆ ಮೊನ್ನೆ ಅಲ್ಲ, ಹೋದ ವರ್ಷದಿಂದಲೇ ವರ್ಕ್ ಮಾಡ್ತಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದನು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ರೆ ಏನೇನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಮಟ್ಟಣ್ಣ. ಆ ಸಮೀರ, ಈ ಮ್ಯಾಜಿಕ್ ಮುದುಕಿ, ಆ ಬುರ್ಡೆ ಭೀಮ ಚಿನ್ನಪ್ಪ, ಇವ್ರ ಪಾತ್ರಗಳನ್ನೆಲ್ಲ ಸೃಷ್ಟಿ ಮಾಡಿದವನೇ ಈ ಟುಸ್ ಪಟಾಕಿ. ಈ ಕಿಲಾಡಿ ಮುದುಕಿ ಆ ಕಾಲದಿಂದಲೇ ಕಿರಾತಕಿ, ಏನೇನು ಆಟ ಆಡಬೇಕು ಅಷ್ಟೆಲ್ಲ ಆಟ ಆಡಿ ಪಳಗಿರೋಳು. ಇಂಥವ್ರ ಜೊತೆ ಸೇರಿದ್ರೆ ಏನೇನಾಗಬೇಡ. ಆದರೆ ದೇವ್ರ ದೊಡ್ಡವನು, ಇವುಗಳು ಮಾಡಿದ್ದೆಲ್ಲ ಇವುಗಳಿಗೆ ರಿವರ್ಸ್ ಆಗ್ತಿದೆ. ಮಖಕ್ಕೆ ಮಾಸ್ಕ್ ಹಾಕ್ಕೊಂಡು ನಮ್ಮ ಸೆಡೆ ಸಮೀರ ಕೊಟ್ಟ ಭೀಮಾ ಅನ್ನೋ ಹೆಸರಿಟ್ಕೊಂಡು ವೈಟ್ ಕಲರ್ ಕ್ರೆಟಾ ಕಾರಲ್ಲಿ ಕೈಯಲ್ಲಿ ಒಂದು ಬೋರ್ಡ ಹಿಡ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟನಲ್ಲ ಮಾಸ್ಕ್ ಮ್ಯಾನು. ಅದಾದ್ಮೇಲೆ ಅದೇ ಕ್ರೆಟಾ ಕಾರಲ್ಲಿ ಬಂದಿಳಿದಿದ್ದು ಈ ವಯಸ್ಸಾದ ಆತ್ಮ ಸುಜಾತಾ ಭಟ್. ಬಂದಿದ್ದೇನೆ ಒಂದೇ ಗೋಳು, ನನ್ನ ಮಗಳು ನಾನು ಸುಜಾತಾ ಭಟ್ಟು ಕೋಲ್ಕತ್ತಾದಲ್ಲಿ CBI ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ, ನನ್ನ ಮಗಳು ಅನನ್ಯ ಭಟ್ಟು 2003ರಲ್ಲಿ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದು, ಅವ್ಳ ಫ್ರೆಂಡ್ಸ್ ಇವಳು ಒಳ್ಳೆ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಬಟ್ಟೆ ತರೋಕೆ ಮನೆ ಹತ್ರ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ನನ್ನ ಮಗಳನ್ನ ಈ ದೇವಸ್ಥಾನದ ಹೆಗಡೆ ಕಡೆಯವರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಏನಾದೋ ಗೊತ್ತಿಲ್ಲ, ಮಗಳು ಫ್ರೆಂಡ್ಸ್ ಕಾಲ್ ಮಾಡಿ ಹೇಳಿದ್ರು, ನಾನು ಕೋಲ್ಕತ್ತಾದಿಂದ ಬರೋದಕ್ಕೆ 2-3 ದಿನ ಆಯಿತು. ಪೊಲೀಸ್ನವ್ರನ್ನ ಕೇಳಿದ್ರೆ ಯಾವನ ಜೊತೆ ಓಡಾಗಿದ್ದಾಳ ನಿನ್ನ ಮಗಳು, ಹೋಗಮ್ಮ ಬಾಯಿ ಮುಚ್ಕೊಂಡು ಅಂದ್ರು. ಹೆಗಡೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರು ಹಂಗೆ ಬೈದು ಕಳಿಸಿದ್ರು. ಆಮೇಲೆ ಯಾರೋ 4 ಜನ ಬಂದು ನನ್ನ ಹಾಕೊಂಡು ಹೋದ್ರು. ಆಮೇಲೆ ತಲೆಗೊಡಿದ್ರು. ನಾನು ಕೋಮಾಗಿ ಹೋಗ್ಬಿಟ್ಟೆ. ನೋಡಿ ಬೇಕಾದ್ರೆ ಇನ್ನೂ ಹೊಡೆದ ಮಾರ್ಕ್ಗಳೆಲ್ಲ ಹಂಗಂಗೆ ಇದಾವೆ ಅಂತೇಳಿ ಅಜ್ಜಿ ಗೋಳಾಡಿದ್ದು. ಇದನ್ನೇ ಆ ಸೆಡೆ ಗಮಾರ ರಸವತ್ತಾಗಿ ಒಂದು ವಿಡಿಯೋ ಮಾಡ್ಬಿಟ್ಟ. ನೋಡಿದವ್ರಿಗೆಲ್ಲ ಪಾಪ ಅನ್ನಿಸ್ತು. ಈ ಮಟ್ಟಣ್ಣ ಇರೋ ಬರೋ ಎಡಬಿಡಂಗಿ ಯೂಟ್ಯೂಬ್ ಚಾನಲ್ಗಳನ್ನೆಲ್ಲ ಕರೆಸ್ಬಿಟ್ಟು ಇದೇ ಸ್ಟೋರಿನ ಪುಂಗದ. ಅಜ್ಜಿ ಕತೆ ಕೇಳಿದವರೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡ್ರು. ಆಮೇಲೆ ಈ ಅಜ್ಜಿ ಹತ್ರ SITಗೆ ಒಂದು ಕಂಪ್ಲೇಂಟು ಕೊಡಿಸಿದ್ರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು ಫೋಟೋ ಇದೆಯಲ್ಲ ಕೊಡ್ಬೇಕಲ್ಲಮ್ಮ ಕೊಡಮ್ಮ ಅಂತ ಅಂದ್ರೆ ಮನೆಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟೋದು, ನನ್ನ ಹತ್ರ ಏನೂ ಇಲ್ಲ ಅಂದ್ಬಿಡ್ತು. ಮಣಿಪಾಲ್ KMCಯಲ್ಲಿ MBBS ಮಾಡೋ ಹುಡುಗಿ ಅಂದ್ರೆ ಕಾಲೇಜಲ್ಲಾದ್ರೂ ಏನಾದ್ರು ಡಾಕ್ಯುಮೆಂಟ್ ಇರಬೇಕಲ್ಲ ಅಂತ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಆ ಥರದ ಹೆಸರಲ್ಲಿ ಅಡ್ಮಿಷನ್ನೇ ಇಲ್ಲ ಅಲ್ಲಿ. ಇನ್ನು SLC PUC ಬೋರ್ಡಲ್ಲಾದ್ರೂ ಡೀಟೇಲ್ ಇರುತ್ತಲ್ಲ ಅಲ್ಲೇ ತೆಗ್ಸೋಣ ಅಂತ ನೋಡಿದ್ರೆ ಅಷ್ಟರಲ್ಲಿ ಈ ಮುದುಕಿ ಎಸ್ಕೇಪು. ಎಲ್ಲೋಯ್ತು ಅಂದ್ರೆ ಆ ತಿಮ್ರೋಡಿ ಮನೆಯಲ್ಲಿ ಕೂತ್ಕೊಂಡು ನಾನು ಎಲ್ಲೂ ಹೋಗಿಲ್ಲ, ಎಲ್ಲಿರ್ಬೇಕು ಅಲ್ಲಿದ್ದೀನಿ, ನಾನು ಇನ್ನು ಓಡೋಗಿಲ್ಲ ಅಂತ ವಿಡಿಯೋ ಮಾಡ್ಬಿಡೋದ. ಅಷ್ಟರಲ್ಲಿ ಈ ಅಜ್ಜಿ ಅಕ್ಕನ ಗಂಡ ಬಂದು ಈ ಮುದುಕಿ ಪುರಾಣನೆಲ್ಲ ಬೀದಿಗೆ ತಂದು 1988ರಲ್ಲಿ ಸುಜಾತಾ ಭಟ್ ಅಕ್ಕನ ಮದುವೆ ಆಗಿದ್ದಂತೆ. ಅವಾಗಿನ್ನೂ ಈ ಮುದುಕಿಗೆ ಮದುವೆ ಆಗಿರ್ಲಿಲ್ವಂತೆ. ಹಂಗಾದ್ರೆ ಈ ಮುದುಕಮ್ಮನ ಮದುವೆ ಆಗಿದ್ಯಾವಾಗ? 2003ರಷ್ಟಿಗೆ MBBS ಓದುವಷ್ಟು ಮಗಳು ಹುಟ್ಟಿದ್ಯಾವಾಗ ಅನ್ನೋ ಡೌಟ್ ಬರಲ್ವಾ ಹೇಳಿ. ಅವಾಗ ಗೊತ್ತಾಗಿದ್ದು ರಿಪ್ಪನ್ಪೇಟೆ ನಾಯಿ ಪ್ರೇಮಿ ದಂಪತಿಗಳ ಕಥೆ. ಆಮೇಲೆ ಅದನ್ನ ಕವರ್ ಮಾಡೋದಕ್ಕೆ ಅಂತ ಪಾಸ್ಪೋರ್ಟ್ ಫೋಟೋ ಹಿಡ್ಕೊಂಡು ಬಂದ್ಬಿಡ್ತು ಮುದುಕಮ್ಮ. ಇವಾಗ ಅದ್ರ ಬಂಡವಾಳನು ಬೀದಿ ಬಂತು. ಅಲ್ಲ ಕಣ,
ನಿನ್ನ ಮನೆಗೆ ಸೇರಿಸಿದ ತಪ್ಪಿಗೆ ರಂಗಪ್ರಸಾದ್ ಮನೆಯನ್ನು ಹಾಳು ಮಾಡಿದೆ. ಇವಾಗ ಸತ್ತು ಮಣ್ಣಾಗಿರೋ ಆ ಮನೆ ಹೆಣ್ಣು ಮಗಳ ಫೋಟೋ ತಂದು ನನ್ನ ಮಗಳು ಮಿಸ್ಸಿಂಗು ಅಂತ ಹೇಳ್ಕೊಂಡು ತಿರುಗ್ತಿದ್ಯಲ್ಲ, ಅದಿನ್ನೆಂಥ ಬಂಡ್ ಜನ್ಮ ನಿಂತು. ಪಾಪ ಹಿಂದೆ ಮುಂದೆ ನೋಡಿದೆ ಕಂಪ್ಲೇಂಟ್ ಕೊಡ್ಸೋಕೆ ಅಂತ ನಿನ್ನ ಹಿಂದೆ ಬಂದ ಲಾಯರ್ ಮಂಜಣ್ಣ ಇವಾಗ ತಲೆ ಚೆಚ್ಕೋತಾ ಇದ್ದಾರೆ ಸವಾಸ ಮಾಡಿ.